ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ ಈ ಒಂದು ಯುದ್ಧ. ಯಾಕೆಂದರೆ ನಾಳೆ ಬೆಳಗ್ಗೆ 5:30ಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟಲ್ಲಿ ಅವ್ರು ಹೇಳಿರೋದು ಅವರ ಒಂದು ಕಾಲಕ್ಕೆ ಮಂಗಳವಾರ ರಾತ್ರಿ 8 ಗಂಟೆ. ಅಂದರೆ ಮಂಗಳವಾರ ರಾತ್ರಿ 8 ಗಂಟೆ ಅಂದರೆ ನಮಗೆ ಅದು ಬುಧವಾರ ಬೆಳಗ್ಗೆ 5:30 ಅಂದರೆ ನಾಳೆ ಬೆಳಗ್ಗೆ 5:30ಕ್ಕೆ ಈ ಡೆಡ್ ಲೈನ್ ಅಂತ್ಯ ಆಗುತ್ತೆ. ಟ್ರಂಪ್ ಕೊಟ್ಟಿರೋದು ಏನಕ್ಕೆ ಟ್ರಂಪ್ ಡೆಡ್ ಲೈನ್ ಕೊಟ್ಟಿರೋದು, ಅರ್ಮುಸ್ ಜಲಸಂಧಿ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರು ಕೊಟ್ಟಿರೋ ಡೆಡ್ ಲೈನ್ ನಾಳೆ ಬೆಳಗ್ಗೆ 5:00ಗೆ ಅಂತ್ಯ ಆಗುತ್ತೆ. ಒಂದು ವೇಳೆ ಈ 5:30 ಒಳಗಡೆ ಏನಾದ್ರೂ ಇರಾನ್ ಅರ್ಮುಸ್ ಜಲಸಂಧಿ ಓಪನ್ ಮಾಡ್ದಲೇ ಇದ್ದರೆ ಏನು ಮಾಡುತ್ತೆ ಅಮೆರಿಕ? ಅದು ಹೀಗಿರೋದು. ಅಮೆರಿಕದ ಸ್ಥಳೀಯ ಕಾಲಮಾನ ಏನಿದೆ, ಮಂಗಳವಾರ ರಾತ್ರಿ 8 ಗಂಟೆಗೆ ಈ ಒಂದು ಡೆಡ್ ಲೈನ್ ಅಂತ್ಯ ಆಗ್ತಾ ಇದೆ. ಈ ಒಂದು ಡೆಡ್ ಲೈನ್ ಅಂತ್ಯ ಆಗೋ ಕಾಲಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಮೆರಿಕದಲ್ಲಿ ಭಾಷಣ ಮಾಡ್ತಾರೆ ಅನ್ನೋ ಮಾಹಿತಿನೂ ಇದೆ, ಅಮೆರಿಕ ಜನರನ್ನು ಉದ್ದೇಶಿಸಿ. ಜೊತೆಗೆ ಇಡೀ ಇರಾನ್ ದೇಶವನ್ನು ಉಡಾಯಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈಗಾಗಲೇ ಅಬ್ಬರಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ನಾಳೆ ಬೆಳಗ್ಗೆ ಅವರು ಭಾಷಣ ಮಾಡೋದು ಒಂದು ಕಡೆ, ಅವರಿಗೆ ಸ್ಥಳೀಯ ಕಾಲಮಾನ ರಾತ್ರಿ 8 ಗಂಟೆ, ನಮಗೆ ಬೆಳಗಿನ ಜಾವ 5:30. ಆ 5:30ಗೆ ಅವರು ಭಾಷಣ ಮಾಡ್ತಾರೋ ಅಥವಾ ನೇರವಾಗಿ ಸೇನೆ ಆಕ್ಷನ್ಗಿಳಿಯುತ್ತೋ, ಅಮೆರಿಕ ಸೇನೆ ಮತ್ತು ಇಸ್ರೇಲ್ ಸೇನೆ ಜಂಟಿಯಾಗಿ ಆಕ್ಷನ್ಗಿಳಿಯುತ್ತೋ ಅನ್ನೋದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಇರಾನ್ ದೇಶವನ್ನೇ ಉಡಾಯಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಟ್ರಂಪ್ ಅಬ್ಬರಿಸಿದ್ದಾರೆ. ಜೊತೆಗೆ ಇರಾನ್ ಸರ್ವೋಚ್ಚ ನಾಯಕನಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ಅಮೇರಿಕಾದ ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಕೆಲವೊಂದು ಅವಾಚ್ಯ ಶಬ್ದಗಳಿದೆಯಲ್ಲ, ಅದನ್ನು ಬಳಸಿ ಅವ್ರು ನಿಲ್ಲಿಸಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ರಾಷ್ಟ್ರದಲ್ಲಿ ಈ ಒಂದು ರಾಜತಾಂತ್ರಿಕ ಮಾತುಕತೆ, ವಿದೇಶಾಂಗ ಮಾತುಕತೆ ಏನಿದೆ, ಆವಾಗ ಅಳೆದು ತೂಗಿ ಮಾತಾಡ್ತಾರೆ. ಮಾತನ್ನು ಕೂಡ ಚಿನ್ನದ ರೀತಿ ಅಳೆದು ತೂಗಿ ಮಾತಾಡ್ತಾರೆ. ಅಂಥದ್ರಲ್ಲಿ ಡೊನಾಲ್ಡ್ ಟ್ರಂಪು ಈ ಹಿಂದೆನೂ ಕೂಡ ಹಲವು ವಿಶ್ವ ನಾಯಕರ ಜೊತೆ ವ್ಯವಹರಿಸಿರೋ ರೀತಿ ನೀತಿಗಳು ಹೆಂಗಿತ್ತು ನೀವು ನೆನಪಿಸ್ಕೊಳ್ಳಿ. ಜೆಲೆನ್ಸ್ಕಿನ ಯಾರ್ಯಾರು ವ್ಲಾಡಿಮಿರ್ ಜೆಲೆನ್ಸ್ಕಿ ಇದ್ದಾರೆ, ಯುಕ್ರೇನ್ ಅಧ್ಯಕ್ಷ, ಆತನ್ನ ಕರೆದುಬಿಟ್ಟು ಡೊನಾಲ್ಡ್ ಟ್ರಂಪು ಒಂದು ಶ್ವೇತಭವನದಲ್ಲಿ ನಡೆಸ್ಕೊಂಡ ರೀತಿ, ಏನು ನೀನು ಟೀ ಶರ್ಟ್ ಹಾಕೊಂಡು ಬಂದಿದ್ಯಾ ಅಂತ ಒಂದು ರೀತಿ ಬುಲ್ಲಿಂಗ್ ಮಾಡಿದರು. ಅದೇ ರೀತಿ ಏನೊಂದು ಫ್ರೆಂಚ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಇದ್ದಾರಲ್ಲ, ಅವರ ಒಂದು ಪರ್ಸ್ನಲ್ ಟೆಕ್ಸ್ಟ್ಗಳನ್ನೆಲ್ಲನೂ ಇವರು ಬಹಿರಂಗ ಮಾಡಿಬಿಟ್ಟಿದ್ರು. ಈ ರೀತಿ ವಿದೇಶಾಂಗ ನೀತಿನ ಛಿದ್ರ ಮಾಡಾಕಿದ್ದಾರೆ ಡೊನಾಲ್ಡ್ ಟ್ರಂಪು. ಇದೇ ಒಂದು ಡೊನಾಲ್ಡ್ ಟ್ರಂಪ್ ಇವಾಗ ಇರಾನ್ ಸರ್ವೋಚ್ಚ ನಾಯಕನಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಲ್ಲಿಸಿದ್ದಾರೆ. ಅಂದರೆ ಅವರೊಂದು ರೀತಿ ಫ್ರಸ್ಟ್ರೇಷನ್ನಲ್ಲಿದ್ದಾರಾ ಅನ್ನೋದು ಈಗ ಕಂಡು ಬರ್ತಿರೋ ಅಂತಹ ಒಂದು ಸಂಗತಿ. ಮತ್ತು ಮಾತುಕತೆ ಬರದೇ ಇದ್ದರೆ ನಾನು ಎಲ್ಲವನ್ನೂ ಉಡೈಸ್ ಮಾಡ್ತೀನಿ ಅಂತ. ಅಂದರೆ ಈ ಒಂದು ಯುದ್ಧ ಏನಿದೆ, ಅಮೆರಿಕ ಅಧ್ಯಕ್ಷ ಸಾರಿರೋ ಯುದ್ಧ, ಇದಕ್ಕೆ ಅಮೆರಿಕ ಸಂಸತ್ನ ಅನುಮತಿನೇ ಇಲ್ಲ. ಇವರು ಏಕಪಕ್ಷೀಯವಾಗಿ ತಾವೇ ನಿರ್ಧಾರ ಕೈಗೊಂಡು ರಾಜನ ರೀತಿ ಮಾಡ್ತಿರೋಂಥ ಯುದ್ಧ. ಜೊತೆಗೆ ಮಾತುಕತೆಗೆ ಬರದಲ್ಲೇ ಇದ್ದರೆ ನಾನು ಎಲ್ಲದನ್ನು ಉಡೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಮೂಲಕ ಇರಾನ್ಗೆ ಮಾತುಕತೆಗೆ ಟೇಬಲ್ಲಿಗೆ ಬರಬೇಕು ಅನ್ನೋದು ಅಮೆರಿಕದ ಆಗ್ರಹ ಮತ್ತು ಇಸ್ರೇಲ್ನ ಆಗ್ರಹ ಕೂಡ. ಜೊತೆಯಲ್ಲೇ ಏನು ನಮ್ಮ ಟಾರ್ಗೆಟ್ಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂದರೆ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು, ಅದನ್ನು ನಾವು ಗುರಿಯಾಗಿಸ್ತೀವಿ ಅಂತ. ಎಷ್ಟು ಮಟ್ಟಿಗೆ ಅಂದರೆ ನೀವು ಇನ್ನು ಎಷ್ಟು ವರ್ಷ ಕಟ್ಟಿದ್ರೂ ಮುಗಿಯಲಾರದಷ್ಟು ರೀತಿಯಲ್ಲಿ ನಾವು ದೊಡ್ಡ ಮಟ್ಟದ ಹಾನಿಯನ್ನು ಮಾಡ್ತೇವೆ, ಇರಾನ್ ದೇಶವನ್ನು ನಾವು ಶಿಲಾಯುಗಕ್ಕೆ ತಗೊಂಡೋಗ್ಬಿಡ್ತೀವಿ ಅಂತ. ಆ ರೀತಿಯಾದಂಥ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋದು. ಮತ್ತು ಈ ಒಂದು ಏನು ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ, ಇನ್ನೇನು ಆ ಡೆಡ್ಲೈನ್ ಸಮೀಪಿಸ್ತಾ ಇದೆ. ನಾಳೆ ಬೆಳಗ್ಗೆ 5:30 ನಮ್ಮ ಭಾರತೀಯ ಕಾಲಮಾನದಲ್ಲಿ ಇನ್ನೇನು ಒಂದು 13-14 ಗಂಟೆಗಳಷ್ಟೇ. ಈಗ ನಾವು ರೆಕಾರ್ಡ್ ಮಾಡ್ತಿರೋಂಥ ಸಮಯ ಮಧ್ಯಾಹ್ನ 2 ಗಂಟೆ. ನೀವು ಇದನ್ನು ಯಾವಾಗ ಬೇಕಾದರೂ ನೋಡಿ. ಬುಧವಾರ ಮಧ್ಯಾಹ್ನ ಅಂದರೆ ನಾಳೆ ಬೆಳಗ್ಗೆ 5:30ಗೆ ಅವರು ಕೊಟ್ಟಿರೋಂಥ ಡೆಡ್ಲೈನ್ ಇದು. ಇನ್ನು ಎಷ್ಟು ಗಂಟೆಗಳು ಬಾಕಿ ಉಳಿದಿದ್ದಾವೆ ನೀವೇ ಲೆಕ್ಕ ಹಾಕಿ. ಈ ರೀತಿಯಾದಂತಹ ಒಂದು ಬೆದರಿಕೆನ ಇರಾನಿಗೆ ಒಡ್ಡಿದ್ರು ಕೂಡ ಇರಾನ್ ಏನು ಮಾಡ್ತಿದೆ, ಕೊಲ್ಲಿ ರಾಷ್ಟ್ರಗಳು ಮತ್ತು ಇಸ್ರೇಲ್ ಮೇಲೆ ನಿರಂತರವಾಗಿ ತನ್ನ ಕ್ಷಿಪಣಿಗಳನ್ನು ಪ್ರಯೋಗ ಮಾಡ್ತಾ ಇದೆ. ಅಂದರೆ ನಿಮ್ಮ ಗೊಡ್ಡು ಬೆದರಿಕೆಗೆ ನಾವು ಬಗ್ಗಲ್ಲ, ನೀವೆಷ್ಟೇ ಬೆದರಿಕೆ ಹಾಕಿ, ನೀವೆಷ್ಟೇ ದಾಳಿ ಮಾಡಿ, ನಾವೆಲ್ಲದನ್ನು ಸಹಿಸ್ಕೊಂತೀವಿ, ಯಾವುದೇ ಕಾರಣಕ್ಕೂ ನಿಮ್ಮ ಷರತ್ತುಗಳಿಗೆ ಬಗ್ಗಲ್ಲ, ನಾವು ನಮ್ಮತನವನ್ನು ಬಿಟ್ಟುಕೊಡಲ್ಲ ಅಂತ ಹೇಳ್ಬಿಟ್ಟು ಇರಾನ್ ದಾಳಿ ಮಾಡೋದ್ರ ಮೂಲಕ ತನ್ನ ಒಂದು ನಿಲುವನ್ನು ಸ್ಪಷ್ಟಪಡಿಸ್ತಾ ಇದೆ. ಅದರಲ್ಲೂ ಕೂಡ ಏನೊಂದು ಐಫಾ ನಗರ ನಿಮಗೆ ನೆನಪಿರ್ಬೋದು, ಏನೊಂದು ಅದಾನಿ ಅವರು ಕೂಡ ಈ ಒಂದು ಐಫಾ ನಗರದಲ್ಲಿರುವಂಥ ಪೋರ್ಟ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಗೌತಮ್ ಅದಾನಿಯವರು. ಈ ಒಂದು ಐಫಾ ಬಂದರೆ ನಗರಿ ಏನಿದೆ, ಇದ್ರ ಮೇಲೆ ಇರಾನ್ ಕ್ಷಿಪಣಿ ದಾಳಿಗೆ ಎಷ್ಟು ಮಟ್ಟಿಗೆ ಅದು ಪ್ರಬಲವಾದ ಕ್ಷಿಪಣಿಗಳು ಪ್ರಯೋಗ ಆಗಿದೆ ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳೇ ಕ್ಷಣಾರ್ಧದಲ್ಲಿ ನೆಲಕ್ಕೂ ಉರುಳಿವೆ, ಸಾಕಷ್ಟು ಜನರ ಸಾವಾಗಿದೆ. ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ 2 ಸಾವಾಗಿದೆ ಅಂತ ಹೇಳ್ಬಿಟ್ಟು ಇಸ್ರೇಲ್ ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಆದರೆ ಎಷ್ಟು ಜನ ಗಾಯ ಆಗಿದೆ, ಎಷ್ಟು ಜನ ಚಿಂತಾಜನಕ ಆಗಿದ್ದಾರೆ ಗೊತ್ತಿಲ್ಲ. ಇದ್ರ ನಡುವೆ ಒಂದು ಕಡೆ ಈ ಒಂದು ಅಮೆರಿಕದ ಬೆದರಿಕೆ, ಅಮೆರಿಕದ ಡೆಡ್ಲೈನ್,
ಮತ್ತು ಇಸ್ರೇಲ್ ಕಾದು ಕೂತ್ಕೊಂಡಿದೆ ಯುದ್ಧ ಮಾಡೋದಕ್ಕೆ. ಅದ್ರ ನಡುವೆನೇ ಇಸ್ರೇಲ್ ಏನು ಮಾಡ್ತಾ ಇದೆ, ತನ್ನ ಏನೊಂದು ವಾಯುಪಡೆಯನ್ನು ಬಳಸ್ಕೊಂಡು IRGC ಮೇಲೆ ನಿರಂತರವಾಗಿ ದಾಳಿಗಳನ್ನು ನಡೆಸ್ತಿದೆ. ಇದೀಗ ಬರ್ತಿರೋವಂಥ ಮಾಹಿತಿ ಪ್ರಕಾರ IRGCಯ ಏನೊಂದು ಒಬ್ಬ ಮುಖ್ಯ ಕಮಾಂಡರ್ ಇದ್ದ ಆತನನ್ನು ಹೊಡೆದುರುಳಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ. ಅಂದರೆ ಯಾರ್ಯಾರು ಮುಖ್ಯ ತಲೆಗಳಿದ್ದಾರೆ ಅವ್ರನ್ನೆಲ್ಲ ಹೊಡೆದುರುಳಿಸುವಂಥ ಕೆಲಸನ ನಿರಂತರವಾಗಿ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾನೇ ಇದೆ. ಇಷ್ಟು ದಾಳಿ ನಡೆಸ್ತಿರೋ ಮಧ್ಯದಲ್ಲೂ ಡೆಡ್ಲೈನ್ ಮೀರಿದ್ರೆ ನಾವು ನರಕ ಸೃಷ್ಟಿ ಮಾಡ್ತೀವಿ ಇರಾನ್ಗೆ ಅಂತ ಹೇಳಿದಾರಲ್ಲ, ಆಗ ಇನ್ನೆಷ್ಟು ಮಟ್ಟಿನ ದಾಳಿ ನಡೆಸ್ಬೋದು, ಆಗ ಇನ್ನೆಲ್ಲ ಯಾವ್ಯಾವ ಒಂದು ಕೇಂದ್ರಗಳನ್ನು ಗುರಿಯಾಗಿಸಿ ದಾಳಿ ನಡೆಸ್ಬೋದು ಅನ್ನೋದು ಒಂದು ರೀತಿ ಇಡೀ ವಿಶ್ವಕ್ಕೆ ಭಯ ಹುಟ್ಟಿಸಿದ್ರೆ, ಇರಾನ್ ಮಾತ್ರ ಆ ಭಯದಲ್ಲಿದ್ದಂಗೆ ಕಾಣಿಸ್ತಿಲ್ಲ. ಸಹಜವಾಗಿ ಇರಾನಿಗೆ ಭಯ ಇರ್ಬೋದು, ಆದರೆ ನಾವು ಭಯದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಇರಾನ್ ತೋರಿಸ್ಕೊತಿಲ್ಲ. ಇದ್ರ ಮಧ್ಯದಲ್ಲಿ ಏನೊಂದು ಪಾಕಿಸ್ತಾನ, ಬಹರೇನ್ ಮತ್ತು UAE ದೇಶಗಳೇನಿದ್ದಾವೆ ಅವು ಅಮೆರಿಕಾಗೆ ಹೇಳ್ತಾ ಇದೆ, ನಾಳೆ ಬೆಳಗ್ಗೆ ಏನು 5:30 ನಿಮ್ಮ ಡೆಡ್ಲೈನ್ ಅಂತ್ಯ ಆಗುತ್ತಲ್ಲ, ಅಷ್ಟರೊಳಗಡೆ 45 ದಿನಗಳ ಕಾಲ ಕದನ ವಿರಾಮ ವಿಸ್ತರಣೆ ಮಾಡಿ ಅಂತ. ಏನಕ್ಕೆ ಅಂದರೆ ಈ ಎಲ್ಲ ದೇಶಗಳು, ಪಾಕಿಸ್ತಾನ ಏನೋ ಮಧ್ಯಸ್ಥಿಕೆ ವಹಿಸಿದೆ, ಆದರೆ ಬಹರೇನ್ ಮತ್ತು UAEಗೆ ಏನು ಅಂದರೆ ಈಗಾಗಲೇ ಬಿಸ್ನೆಸ್ಸು ಸ್ತಬ್ಧ ಆಗಿದೆ. ಆಯಿಲ್ ಬಿಸ್ನೆಸ್ ಅಂತ ಏನಿದೆ ಅದು ಸ್ತಬ್ಧ ಆಗಿದೆ. ಅದು ಇನ್ನಷ್ಟು ದಿನ ಸ್ತಬ್ಧ ಆದರೆ ತೊಂದರೆ ಆಗುತ್ತೆ. ಜೊತೆಗೆ ಒಂದು ವೇಳೆ ಏನಾದರೂ ಡೆಡ್ಲೈನ್ ಅಂತ್ಯ ಆಗ್ತಿದ್ದಂಗೆನೇ ಅಮೆರಿಕ ದೊಡ್ಡ ಮಟ್ಟದ ದಾಳಿ ನಡೆಸಿ ಇರಾನ್ ಅದಕ್ಕೆ ಪ್ರತಿದಾಳಿ ನಡೆಸೋಕ್ಕೆ ಶುರು ಮಾಡಿದ್ರೆ, ಈಗ ಒಂದೆರಡು ಹಡಗುಗಳ ಸಾಗಾಟ ಏನು ಮಾಡ್ತಿದ್ದಾವೆ ನಿಧಾನವಾಗಿ ಭಾರತಕ್ಕೆ, ಚೀನಾಗೆ ಹಡಗುಗಳು, ಆ ಹಡಗುಗಳು ಕೂಡ ಬಂದ್ ಆಗ್ಬಿಡ್ಬೋದು. LPG ಮತ್ತು ತೈಲ ಸಾಗಾಟ ಸಂಪೂರ್ಣ ಸ್ತಬ್ಧ ಆಗ್ಬಿಡ್ಬೋದು. ಮೊದಲು ಏನು 10-15 ದಿನದಿಂದ ಏನಿತ್ತಲ್ಲ ವಾತಾವರಣ, ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗ್ಬೋದು ಅನ್ನೋ ಕಾರಣಕ್ಕೆ ಇವರು ಕದನ ವಿರಾಮಕ್ಕೆ ಮನವಿ ಮಾಡ್ಕೊತಾ ಇದ್ದಾರೆ. ಆದರೆ ಕದನ ವಿರಾಮ ಸದ್ಯದ ಮಟ್ಟಿಗೆ ಜಾರಿಯಾಗೋ ಸಂಭವಗಳು ಕಾಣ್ತಿಲ್ಲ. ಇದ್ರ ಜೊತೆಗೆ ನಾಳೆ ಬೆಳಗ್ಗೆ ಏನಿದೆ 5:30 ನಾನು ಆಗಲೇ ಹೇಳಿದಂತೆ ಟ್ರಂಪ್ ಭಾಷಣ ಮಾಡ್ತಾರೆ. ಈ ಸಮಯದಲ್ಲೇನಾದ್ರೂ ಡೀಲ್ ಫೈನಲ್ ಆಗುತ್ತಾ? ಯಾಕಂದರೆ ಟ್ರಂಪ್ ಮಾತಾಡ್ತಾರೆ ಡೀಲ್ ಅಂತಾರಲ್ಲ, ಈ ಒಂದು ಮಾತುಕತೆಯ ಟೇಬಲ್ಗೆ ಇರಾನ್ ಬರುತ್ತಾ? ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು, ಇರಾನ್ಗೆ ಅಮೆರಿಕ ವಿಧಿಸಿರುವಂಥ ಷರತ್ತುಗಳೇನು? ಪ್ರಮುಖವಾಗಿ 3 ಷರತ್ತು. ನಿಮ್ಮ ಖಂಡಾಂತರ ಕ್ಷಿಪಣಿಯನ್ನು 300 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗೋ ಥರ ಇಟ್ಕೊಬೇಡಿ, ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ತಯಾರು ಮಾಡಬೇಡಿ, ಮತ್ತು ಯಾವುದೇ ಕಾರಣಕ್ಕೂ ಇಸ್ಲಾಮಿಕ್ ರೆಜೀಮ್ ಅನ್ನೋದು ದೇಶದಲ್ಲಿ ಇರಬಾರ್ದು. ಜೊತೆಗೆ ಏನೊಂದು ಹೌತಿ, ಹಮಾಸ್, ಹೆಜ್ಬುಲ್ಲಾ ಅಂತ ಉಗ್ರ ಸಂಘಟನೆಗಳಿಗೆ ನೀವು ಮಧ್ಯಪ್ರಾಚ್ಯದಲ್ಲಿ ದುಡ್ಡು ಕೊಟ್ಬಿಟ್ಟು ಅವ್ರನ್ನೆಲ್ಲ ಸಾಕ್ತಾ ಇದ್ದೀರಲ್ಲ, ಅದನ್ನ ನಿಲ್ಲಿಸಬೇಕು ಅಂತ. ಅದು ಎಲ್ಲ ಷರತ್ತುಗಳನ್ನ ಏನಾದರೂ ಇರಾನ್ ಒಪ್ಪಿದ್ರೆ ಅದೊಂದು ರೀತಿಯಾಗಿ ಅಲ್ಲಿಲ್ಲದ ಹಾವಿನಂತಾಗುತ್ತೆ. ಹಂಗಾಗಿ ಇರಾನ್ ಆ ಷರತ್ತುಗಳಿಗೆ ಒಪ್ಪೋ ಚಾನ್ಸ್ ಇಲ್ಲ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಷರತ್ತಾಗಿದೆ ಅಮೆರಿಕಾಗೆ, ನಾವು ನಿಮ್ಮ ಮಾತುಕತೆ ಟೇಬಲಿಗೆ ಬರಬೇಕು ಅಂದರೆ ನೀವು ಈಗೇನು ದಾಳಿ ನಡೆಸ್ತಿದ್ದೀರಲ್ಲ ಅದು ನಿಲ್ಲಬೇಕು ಅಂತ. ಆದರೆ ದಾಳಿ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ವಲ್ಲ. ಇಸ್ರೇಲು ಇದೀಗ ತಾನೇ ದಾಳಿ ನಡೆಸಿದೆ, IRGCಯ ಒಬ್ಬ ಕಮಾಂಡರ್ನ ಹತ್ಯೆ ಮಾಡಾಕಿದೆ. ಜೊತೆಗೆ ಅಮೆರಿಕ ಕೂಡ ಈ ದಾಳಿಗೆ ಸಾಥ್ ಕೊಡ್ತಾ ಇದೆ. ನೆನ್ನೆ ಎಲ್ಲ ದೊಡ್ಡ ಮಟ್ಟದ ಒಂದು ಹೈಡ್ರಾಮನೇ ನಡೆದೋಯ್ತು. ಏನೊಬ್ಬ ಪೈಲಟ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅಮೆರಿಕ ಇರಾನ್ನ ನೆಲಕ್ಕಿಳಿದು ಏನೆಲ್ಲ ದೊಡ್ಡ ಮಟ್ಟದ ಅವಾಂತರಗಳನ್ನು ಸೃಷ್ಟಿ ಮಾಡ್ತು. ಅವೆಲ್ಲದ್ರ ಮಧ್ಯ ದಾಳಿ ನಿಲ್ಲಿಸಿದ್ರೆ ನಾವು ಮಾತುಕತೆಗೆ ಬರ್ತೀವಿ ಅಂತ ಇದೆ ಇರಾನ್. ಒಂದು ಕಡೆ ಇರಾನ್ ಮಾತುಕತೆಗೆ ಬರಬೇಕು ಅಂದರೆ ಅಮೆರಿಕ ದಾಳಿ ನಿಲ್ಲಿಸಬೇಕು, ಅಮೆರಿಕ ಒಂದು ರೀತಿ ಮಾತುಕತೆ ಟೇಬಲ್ನಲ್ಲಿ ಇರಾನ್ನ ಮಣಿಸ್ಬೇಕು ಅಂದರೆ ಇರಾನ್ಗೆ ಅಮೆರಿಕ ಹಾಕಿರೋ ಷರತ್ತುಗಳನ್ನ ಒಪ್ಪಬೇಕು. ಅವ್ರ ಷರತ್ತು ಒಪ್ಪಕ್ಕೆ ಇವ್ರು ರೆಡಿ ಇಲ್ಲ, ಇವ್ರ ಷರತ್ತು ಒಪ್ಪಕ್ಕೆ ಅವ್ರು ರೆಡಿ ಇಲ್ಲ. ಇಂಥ ಸನ್ನಿವೇಶದಲ್ಲಿ ಒಂದು ರೀತಿ ಸ್ಟೇಲ್ಮೇಟ್ ಆಗಿದೆ ಸಿಚುವೇಶನ್ನು. ಈ ಸಿಚುವೇಶನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ? ಆದರೆ ಈ ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕು ಅಂದರೆ ಬಹುಶಃ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಗೊತ್ತಾಗ್ಬೋದು. ಯಾಕಂದರೆ 5:30 ಡೆಡ್ಲೈನ್ ಮುಗಿಯುತ್ತೆ. ಮುಗಿದ್ಮೇಲೆ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ? ಮತ್ತೆ ಯುದ್ಧವೋ, ಮತ್ತೆ ದೊಡ್ಡ ಮಟ್ಟದ ದಾಳಿಯೋ, ಅಥವಾ ಮತ್ತೆ ಈ ರೀತಿಯಾದಂಥ ಕದನ ವಿರಾಮ ವಿಸ್ತರಣೆನೋ, ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ನಾವು ಭಾರತೀಯರು ಕನಿಷ್ಠ ಪಕ್ಷ ಇನ್ನೊಂದು 14ರಿಂದ 15 ಗಂಟೆ ಕಾದು ಕೂತ್ಕೊಬೇಕಾಗಿದೆ. ಆಗ ಮಾತ್ರ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ.